ಹುಷಪ್ಪ ಈ ಬೆಂಗಳೂರು ಟ್ರಾಫಿಕ್ನ್ಯಾಗ ಹೊರಗಡ್ದ ಸಾಕಾಗ್ಬಿಡ್ತೈತೆ ನೋಡಿ. ಜಲಮನ ಸಾಕಾಗ್ಬಿಡ್ತೈತೆ ಅವನು. ಮತ್ತೆ ಇಲ್ಲಿ ಆಫೀಸಿಗೆ ಬಂದು ನಾಯಿ ದುಡ್ದಂಗೆ ದುಡಿಬೇಕು ಅವನು. ಇವ್ರ ಆಫೀಸಲ್ಲೇ ಸಿಟಿಯಾಗಿ ಇಡಕ್ಕೆ ಸಾಯ್ತಾರ ಅವನು. ಔಟ್ಸ್ಕರ್ಟ್ ಒಳಗಿಡೋದು ಇಲ್ಲ ವೈಟ್ ಫೀಲ್ಡ್ ಒಳಗಿಡೋದು. ಮನೆಯಿಂದ ಬರೋಕೆ ಎಷ್ಟು ತ್ರಾಸ ಆಕತಿ. ಅಲ್ಲಿ ನಮ್ಮ ಜರ್ನಿಗೆ ಒಂದು ತಾಸು, ಬರುತ್ತೆ ಒಂದು ತಾಸು, ಹೋಗುತ್ತೆ ಒಂದು ತಾಸು, ಇಲ್ಲಿ ಕೆಲಸ ಒಂದು 9 ತಾಸು. ನಮ್ಮ ಜಲಮನ ಇದ್ರೊಳಗೆ ಹೋಗ್ಬಿಡ್ತೈತೆ ನಮ್ದು. ಮತ್ತು ಟ್ರಾಫಿಕ್ ಒಂದು ತಾಸು ಅದ್ರೊಳಗೆ ನಡಕ್ಕೆ ಲೈಫ್ ಸಾಕಾಗೈತೆ ಗುರು. ನೀವಿ ಬಾಯ್ಲೆ. ಗುಡ್ ಮಾರ್ನಿಂಗ್ ಪ್ರಶಾಂತ್, ಯಾಕೆ ಕರೆದಿ? ಗುಡ್ ಮಾರ್ನಿಂಗ್ ಇವ ನಮ್ಮ ಮ್ಯಾನೇಜರ್ ಕೇಳಿದಾನ, ಬಂದಾನ ಇನ್ನ? ಇಲ್ಲ ಪ್ರಶಾಂತ್, ಇನ್ನೂ ಯಾರು ಬಂದಿಲ್ಲ. ನಾನು ಸ್ವಲ್ಪ ಜಲ್ದಿ ಬನ್ನಿ. ನಮ್ಮ ಮ್ಯಾನೇಜರ್ ಬಂದಿಲ್ಲ, ಎಲ್ಲರೂ ಬಂದಾರ, ನಮ್ಮ ಮ್ಯಾನೇಜರ್ ಅಷ್ಟೇ ಬಂದಿಲ್ಲ. ಯಾಕೆ ಲೇಟ್ ಆಯ್ತು ಪ್ರಶಾಂತ? ನೀನೊಬ್ಬ ಕಡಿಮೆ ಆಗಿದ್ದು ಬಾ ಕೇಳಕ್ಕೆ. ಅಲ್ಲ ನಮ್ದೇನು ಇಲ್ಲೇ ಐತನ, ಬಾಜು ಐತನ ಮನೆ. 20 ಕಿಲೋಮೀಟರ್ನ ಬರ್ಬೇಕು, ಜರ್ನಿ ಮಾಡ್ಬೇಕು ಆಫೀಸಿಗೆ ಬರ್ಬೇಕಂದ್ರೆ. ಎಷ್ಟು ಕಷ್ಟ ಆಗೋದು ಗೊತ್ತಾನ. ಒಂದೊಂದ್ಸಲ ಅವನು ಈ ಆಫೀಸ್ ಕೆಲಸನ ಬೇಡ, ಮನೆಯಾಗ ಇದ್ಬಿಡೋನು ಇಲ್ಲ ಊರಿಗೆ ಹೋಗ್ಬಿಡೋನು ಅನಿಸ್ಬಿಟ್ಟೈತೆ. ನಮ್ದಿನ ಎಲ್ಲ ಜೀವನದಾಗ ಏನ್ ಮಾಡ್ತೀವ? ಹೌದು ಪ್ರಶಾಂತ, ನನಗೂ ಇತ್ತೀಚೆಗೆ ಸಾಕಾಗ್ಬಿಟ್ಟೈತಿ. ಅಲ್ಲ ಪ್ರಶಾಂತ, 3-4 ವರ್ಷ ಆದ್ಮೇಲೆ ಕೆಲಸ ಮಾಡಕತ್ತ, ಒಂದು ಇಂಕ್ರಿಮೆಂಟ್ ಇಲ್ಲ. ಪೊಸಿಷನ್ ಅಂತೂ ಇನ್ಕ್ರೀಸ್ ಮಾಡೇ ಇಲ್ಲ. ಯಾವ ಡೆಸಿಗ್ನೇಷನ್ ಒಳಗೆ ಜಾಯ್ನ್ ಆಗಿನ ಅದೇ ಡೆಸಿಗ್ನೇಷನ್ ಒಳಗೆ ಕುಂತೀನಿ. ಮತ್ತೆ ಕೆಲಸ ಕಮ್ಮಿ ಐತೆ, ಅದು ಇಲ್ಲ. ನಾಯಿ ದುಡ್ದಂಗೆ ದುಡಿತೀನಿ. ನನಗೂ ಸಾಕ್ಬಿಟ್ಟೈತಿ ಪ್ರಶಾಂತ್. ನಾ ನೆಕ್ಸ್ಟ್ ಮಂತ್ ಪೇಪರ್ ಹಾಕಿ ನೋಡು. ಸಮಾಧಾನ ಯಾಕಷ್ಟು ಫ್ರಸ್ಟ್ರೇಟ್ ಆಗತ್ತೆ? ಈಗ ಬಂದು ಬಾ ಚಾ ಕುಡಿ, ಇದೆಲ್ಲ ಕಾಮನ್ ಕಾರ್ಪೊರೇಟ್ ಒಳಗೆ. ಇನ್ನಾಗ ಲಕ್ಷಾಂತರ ಮಂದಿಗೆ ಹಾಕತ್ತೈತಿ. ಇನ್ನೊಂದು ಮಂತ್ ನೋಡು, ಪೇಪರ್ ಹಾಕಿ ಮೊದಲ, ಆಮೇಲೆ ಮ್ಯಾನೇಜರ್ ಕಡೆ ಹೋಗಿ ಹಿಂಗೆ ಪ್ರಾಬ್ಲಮ್ ಆಗತ್ತೆ, ನನಗೆ ಕೈಕಿಲ್ಲ, ಏನು ಮಣ್ಣಿಲ್ಲ, ನೀವು ಇಲ್ಲೇ ಕುಂತ ದುಡ್ಕೊಳತ್ತೀರಿ, ನನಗೆ ಬರೀ ಸ್ಯಾಲ್ರಿ ಇಲ್ಲ ಅಂತ ಹೇಳು. ಏನು ಅಷ್ಟು ಸ್ಯಾಲ್ರಿ ಕೊಟ್ಟರೆ ನಿನ್ನ ಎಕ್ಸ್ಪೆಕ್ಟೇಷನ್ ಎಷ್ಟೈತಿ, ನಿನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಸ್ಯಾಲ್ರಿ ಡಿಮ್ಯಾಂಡ್ ಮಾಡಿ ಅಷ್ಟು ಕೊಟ್ಟರೆ ಇರು. ಇಲ್ಲ ಅಂದ್ರೆ ಕಿತ್ಕೊಂಡು ಹೋಗಿ. ಇದ್ರದ್ದು ಅಂತಂದು ಅವ್ರು ನಾಯಿ ದುಡ್ದಂಗೆ ದುಡಿಸ್ಕೊಂತಾರೆ, ಅದ್ರ ತಕ್ಕಂಗೆ ಪಗಾರ ಕೊಡೋದಿಲ್ಲ. ನಾವೆಲ್ಲ ಇಲ್ಲಿ ರಕ್ತ ಸುರಿಸ್ಬೇಕು. ಆಮ್ಯಾಗ ನೋಡು, ಲೈಫ್ ಮುಂದೆ ಬರೋದಲ್ಲ, ನಾವು ಉದ್ದಾರ ಆಗೋದಿಲ್ಲ. ಇಲ್ಲೇ ಕುಂತ್ಬಿಡೋದು, ಇಲ್ಲೇ ಸ್ಟಾಕ್ ಆಗ್ಬಿಡ್ತೀವಿ. ಅಷ್ಟೇ ಮಾಡ್ತೀನಿ ಪ್ರಶಾಂತ್, ನನಗೂ ಸಾಕಾಗ್ಬಿಟ್ಟೈತಿ. ನಾನು ಸುಮ್ಮ ನೀ ಅದಿ ಅಂತಂದು ನಮ್ಮ ಕಡೆ ಹುಡುಗರು ಯಾರಿಲ್ಲ, ಯಾರು ಅಡ್ಜಸ್ಟ್ ಆಗೋದಿಲ್ಲ ಟೀಮ್ನಾಗ. ನೀ ಅದಿ ಅಂತಂದು ಅದನ್ನ ಇಷ್ಟು ವರ್ಷ ಇಲ್ಲ ಅಂದ್ರೆ ನಾನು 1 ವರ್ಷಕ್ಕೆ ಹೋಗ್ಬಿಡ್ತಿದ್ದೆ. ಬಾ ತಲೆ ಕೆಡಿಸ್ಕೋಬಾರ್ದು. 10 ವರ್ಷ ದುಡ್ಡು ಒಂದ ಕಮ್ಮಿ ಏನು ಮಾಡೋದು ನೋಡು. ನಾ 2 ವರ್ಷ ಅಥವಾ ಬಂದು ನನಕಿನ ಮುಂದೆ ಅದೀನಿ. ನಾ ಬೇರೆ ಕಮ್ಮಿ ಅಡ್ಡಾಡ್ಕೊಂಬಂದು ನೋಡ್ರಿ, ನನಗೆ ತಲೆ ಕೆಡ್ತಾ ಬಿಟ್ಬಿಡ್ತೀನಿ. ಬಾ ತಲೆ ಕೆಡಿಸ್ಕೋದಿಲ್ಲ. ಈಗ ನನಗೇನೋ ಜಗಳ ಆತ, ಇಲ್ಲಿಗೆ ಹೋಗಕ್ಕೆ ರೆಡಿನ. ಹೌದು ಪ್ರಶಾಂತ್, ಒಂದ ಕಡೆ ಇರಕ್ಕೆ ಹೋಗಬಾರ್ದು. ಏನು ಗ್ರೋನು ಆಗಂಗಿಲ್ಲ, ಕರಿಯರು ಗ್ರೋ ಆಗಂಗಿಲ್ಲ, ನಾವು ಗ್ರೋ ಆಗಂಗಿಲ್ಲ. ಮತ್ತೆ ನಡಿ ಬಾ ಚಾ ಕುಡಿದು ಬರೋಣ. ಚಾ ಕುಡಿದು ಬಂದು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಅದಾವು, ಆಮೇಲೆ ಒಂದಿಷ್ಟು ಪಿಒಸ್ ಮಾಡು. ಅದನ್ನೆಲ್ಲ ಆರ್ಡರ್ ಪ್ಲೇಸ್ ಮಾಡ್ತೀನಿ. ಮ್ಯಾನೇಜರ್ ಬಂದು ರಿಪೋರ್ಟ್ ಮಾಡೋಣ, ಇಲ್ಲ ಅಂದ್ರೆ ಹೊಯ್ಕೊಂತಾನ. ಹೌದು ಪ್ರಶಾಂತ್, ನಡಿ ಪಟ ನನಗೇನದು ಗೈಡ್ ಮಾಡ, ನಾ ಪಿಒ ಮಾಡ್ಕೊಡ್ತೀನಿ. ಸ್ವಲ್ಪ ಆರ್ಡರ್ಸ್ ಎಲ್ಲ ಪ್ಲೇಸ್ ಮಾಡುವುದ. ಇವತ್ತು ಆರ್ಡರ್ಸ್ ಪ್ಲೇಸ್ ಮಾಡಿದ್ರೆ ನಾಳೆ ಬರ್ತೈತೆ ಗೂಡ್ಸ್. ಸರಿ ಆಯ್ತಾ. ಇನ್ನೊಬ್ಬ ಎಲ್ಲೋದ ನಮ್ಮ ಟೀಮ್ ಮೆಂಬರ್ ಜೂನಿಯರ್ ಅಪಾಯಿಂಟ್ ಆಗಿದ್ದಲ್ಲ ಅವ. ಅಯ್ಯೋ ಪ್ರಶಾಂತ್, ಅವಂಗ ಹೇಳಿ ಕೊಟ್ಟು ಸಾಕಾಗ್ಬಿಟ್ಟೈತೆ. ಅವ್ನು ತಲೆಯಾಗ ಹೋಗಲ್ತೆ, ಏನು ಸ್ವಲ್ಪ ಮಬ್ಬ ಅದಾನೆ, ಯಾರಿಗೆ ಗೊತ್ತವ. ಕೊಟ್ಬಿಟ್ಟಾರ, ನಾನ್ ಟೆಕ್ನಿಕಲ್ ಕೊಟ್ಬಿಟ್ಟಾರ. ಅವ್ನು ಪಿಒ ಮಾಡೋಕ್ಕೂ ಬರೋಲ್ತಿ, ಏನೋ ಮಾಡೋಕ್ಕೂ ಬರೋಲ್ತಿ. ಎಷ್ಟು 1 ತಿಂಗಳು ಆತ ಹೇಳಕತ್ತು. ಸಮಾಧಾನ. ನಾವು ಮುಂಚೆ ಹಂಗೆ ಇದ್ವಿ. ಸ್ವಲ್ಪ ಚಲೋ ತಂಗ ಗೈಡ್ ಮಾಡ. ಒಂದು ಸ್ವಲ್ಪ ಟೈಮ್ ಹಿಡಿತೈತಳ. ನಮ್ದು ಹೊಸ ಸಾಫ್ಟ್ವೇರ್ ಎಲ್ಲ ಸ್ವಲ್ಪ ಟೈಮ್ ಹಿಡಿತೈತಿ. ನಮ್ಮ ಕಡೆ ನಾವಲ್ಲ, ಅದಕ್ಕೆ ಸ್ವಲ್ಪ ಹೆದರಾಕತ್ತಾನ. ಸ್ವಲ್ಪ ನೀನ ಸಪೋರ್ಟ್ ಮಾಡು. ಆಯ್ತಾ ಪ್ರಶಾಂತ್, ನಾ ಸಪೋರ್ಟ್ ಮಾಡ್ತೀನಿ. ತಗೋ ನಡಿ, ಮೊದಲು ಚಾ ಕುಡಿದು ಬಂದು ಕೆಲಸ ಸ್ಟಾರ್ಟ್ ಮಾಡಿ. ಸರಿ ಓಕೆ.